ಹಾಯ್ ಫ್ರೆಂಡ್ಸ್, ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ವರ್ಣಮಾಲೆನ ಕಲಿತ್ವಿ. ಸೊ ಈ ಕ್ಲಾಸ್ ಅಲ್ಲಿ ನಾವು ಕಾಗುಂಟ ಕಲಿಯೋಣ. ಸೊ ಕಾಗುಂಟ ಇದನ್ನ ಹಿಂದಿಯಲ್ಲಿ ಬಾರ ಕಡಿ ಅಂತೀವಿ. ಕಾಗುಂಟನ ಬಾರ ಕಡಿ. ಸೊ ಯಾವುದೇ ಅಕ್ಷರದ ಕಾಗುಂಟ ಬರಿಬೇಕಂದ್ರೆ ನಮಗೆ ಮಾತ್ರೆಗಳು ಗೊತ್ತಿರ್ಬೇಕು. ಸೊ ಮಾತ್ರೆಗಳು ಇದನ್ನ ಹಿಂದಿಯಲ್ಲಿ ಮಾತ್ರ ಅಂತೀವಿ. ಮಾತ್ರೆಗಳನ್ನ ಮಾತ್ರ. ಇವಾಗ ಯಾವುದೇ ಅಕ್ಷರದ ಕಾಗುಂಟ ಬರ್ಬೇಕಂದ್ರೆ ಇಲ್ಲಿ ಆ ಆ ಸೊ ಆ ಮಾತ್ರೆ ಬರಿಬೇಕಂದ್ರೆ ಸೊ ಹಿಂದಿಯಲ್ಲಿ ಮಾತ್ರ ಅಂತೀವಿ. ಸೊ ಮೊದಲು ಅಕ್ಷರ ಬರಿತೀವಿ, ನಂತರ ಇಲ್ಲಿ ಒಂದು ಲೈನ್ ಎಳಿತೀವಿ. ಇದು ಆ. ಸೊ ಮೊದಲು ಅಕ್ಷರ, ನಂತರ ಇಲ್ಲಿ ಲೈನು ಆ. ಅದೇ ಈ ಮಾತ್ರ ಬರಿಬೇಕಂದ್ರೆ ಮೊದಲು ಅಕ್ಷರ, ಅದಾದ್ಮೇಲೆ ಇಲ್ಲಿ ಒಂದು ಲೈನು, ನಂತರ ಇದನ್ನ ಎಡಗಡೆಯಿಂದ ಬಲಗಡೆಗೆ ಈ ರೀತಿ ಬರ್ತೀವಿ. ಸೊ ಮೊದಲು ಅಕ್ಷರ, ಇಲ್ಲಿ ಒಂದು ಲೈನು, ನಂತರ ಎಡಗಡೆಯಿಂದ ಬಲಗಡೆಗೆ ಈ ರೀತಿ. ಸೊ ಇದು ಈ. ಅದೇ ಈ ಮಾತ್ರ ಬರಿಬೇಕಂದ್ರೆ ಮೊದಲು ಅಕ್ಷರ, ನಂತರ ಎಡಗಡೆಯಿಂದ ಬಲಗಡೆಗೆ ಈ ರೀತಿ ಬರಿತೀವಿ. ಮೊದಲು ಅಕ್ಷರ, ನಂತರ ಎಡಗಡೆಯಿಂದ ಬಲಗಡೆಗೆ ಈ ರೀತಿ ಬರಿತೀವಿ. ಇದು ಈ. ಅದೇ ಓ ಮಾತ್ರ ಬರಬೇಕಂದ್ರೆ ಮೊದಲು ಅಕ್ಷರ, ನಂತರ ಕೆಳಗಡೆ ಈ ರೀತಿ ಬರಿತೀವಿ. ಸೊ ಮೊದಲು ಅಕ್ಷರ, ನಂತರ ಇದು ಉ. ಅದೇ ಊ ಅಂತ ಬರಬೇಕಂದ್ರೆ ಮೊದಲು ಅಕ್ಷರ, ನಂತರ ಕೆಳಗೆ ಈ ರೀತಿ. ಮೊದಲು ಅಕ್ಷರ, ಕೆಳಗೆ ಇದು ಊ. ಅದೇ ರು ರು ಇದನ್ನ ರಿ ಅಂತೀವಿ. ಅದೇ ರಿ ಮಾತ್ರ ಬರಬೇಕಂದ್ರೆ ಮೊದಲು ಅಕ್ಷರ, ನಂತರ ಕೆಳಗೆ ಈ ರೀತಿ. ಮೊದಲು ಅಕ್ಷರ, ಕೆಳಗೆ ಈ ರೀತಿ. ಇದು ರಿ ಆಯ್ತು. ಅದೇ ಎ ಇದನ್ನ ಹಿಂದಿಯಲ್ಲಿ ಎ ಅಂತೀವಿ. ಸೊ ಎ ಮಾತ್ರ ಬರಬೇಕಂದ್ರೆ ಮೊದಲು ಅಕ್ಷರ, ಮೇಲೆ ಈ ರೀತಿ. ಮೊದಲು ಅಕ್ಷರ, ನಂತರ ಮೇಲೆ ಈ ರೀತಿ. ಇದು ಎ. ಅದೇ ಐ ಬರಿಬೇಕಂದ್ರೆ ಮೊದಲು ಅಕ್ಷರ, ನಂತರ ಮೇಲೆ ಎರಡು ಈ ರೀತಿ ಬರಿತೀವಿ. ಮೊದಲು ಅಕ್ಷರ, ನಂತರ ಮೇಲೆ ಎರಡು ಈ ರೀತಿ. ಇದು ಐ. ಓ ಇದನ್ನ ಓ. ಸೊ ಓ ಮಾತ್ರ ಬರಬೇಕಂದ್ರೆ ಮೊದಲು ಅಕ್ಷರ, ನಂತರ ಇಲ್ಲಿ ಒಂದು ಲೈನು, ಆಮೇಲೆ ಮೇಲೆ ಈ ರೀತಿ ಬರಿತೀವಿ. ಮೊದಲು ಅಕ್ಷರ, ಒಂದು ಲೈನು, ಮೇಲೆ ಇದು. ಸೊ ಇದು ಓ. ಅದೇ ಔ ಬರಿಬೇಕಂದ್ರೆ ಮೊದಲು ಅಕ್ಷರ, ಅದಾದ್ಮೇಲೆ ಇಲ್ಲಿ ಒಂದು ಲೈನು, ಮೇಲೆ ಈ ರೀತಿ ಎರಡು ಬರಿತೀವಿ. ಸೊ ಮೊದಲು ಅಕ್ಷರ, ಇಲ್ಲಿ ಒಂದು ಲೈನು, ಆಮೇಲೆ ಎರಡು ಈ ರೀತಿ ಬರಿತೀವಿ. ಇದು ಔ. ಅದೇ ಅಂ ಬರಿಬೇಕಂದ್ರೆ ಮೊದಲು ಅಕ್ಷರ, ನಂತರ ಮೇಲೆ ಒಂದು ಡಾಟ್. ಮೊದಲು ಅಕ್ಷರ, ನಂತರ ಮೇಲೆ ಒಂದು ಡಾಟ್. ಇದು ಅಂ. ಅದೇ ಅಹ ಬರಿಬೇಕಂದ್ರೆ ಮೊದಲು ಅಕ್ಷರ, ಅದಾದ್ಮೇಲೆ ಎರಡು ಡಾಟ್ ಪಕ್ಕದಲ್ಲಿ. ಸೊ ಮೊದಲು ಅಕ್ಷರ, ನಂತರ ಎರಡು ಡಾಟ್ ಪಕ್ಕದಲ್ಲಿ. ಸೊ ಇದು ಮಾತ್ರಾಸ್ ಆಯ್ತು. ಕನ್ನಡದಲ್ಲಿ ಮಾತ್ರ ಅಂದ್ರೆ ಹಿಂದಿಯಲ್ಲಿ ಮಾತ್ರ ಅಂತೀವಿ. ಈಗ ಉದಾಹರಣೆಗೆ ಕಾಗುಂಟ ಬರ್ಬೇಕಂದ್ರೆ ಮೊದಲು ಅಕ್ಷರ ಬರೀತೀವಿ. ಇದು ಖ. ಅದೇ ಖ ಮೊದಲು ಅಕ್ಷರ, ನಂತರ ಇಲ್ಲಿ ಒಂದು ಲೈನು. ಇದು ಖ. ಅದೇ ಕಿ ಬರಿಬೇಕಂದ್ರೆ ಮೊದಲು ಅಕ್ಷರ, ನಂತರ ಇಲ್ಲಿ ಒಂದು ಲೈನ್ ಹೇಳುದು. ಇದನ್ನ ಎಡಗಡೆಯಿಂದ ಬಲಗಡೆಗೆ ಈ ರೀತಿ ಸೇರಿಸ್ತೀವಿ. ಇದು ಕಿ. ಅದೇ ಕಿ ಮೊದಲು ಅಕ್ಷರ, ಅದಾದ್ಮೇಲೆ ಎಡಗಡೆಯಿಂದ ಬಲಗಡೆಗೆ ಈ ರೀತಿ ಬರಿತೀವಿ. ಇದು ಕಿ. ಅದೇ ಕು ಮೊದಲು ಅಕ್ಷರ, ಅದಾದ್ಮೇಲೆ ಕೆಳಗಡೆ ಈ ರೀತಿ. ಇದು ಕು. ಅದೇ ಕು ಮೊದಲು ಅಕ್ಷರ, ಅದಾದ್ಮೇಲೆ ಕೆಳಗಡೆ ಈ ರೀತಿ. ಕು. ಕ್ರಿ ಮೊದಲು ಅಕ್ಷರ, ಕೆಳಗೆ ಇದೆ ಕ್ರಿ. ಅದೇ ಕೆ ಬರಿಬೇಕಂದ್ರೆ ಮೊದಲು ಅಕ್ಷರ, ಆಮೇಲೆ ಮೇಲೆ ಈ ರೀತಿ ಬದಿ. ಇದು ಕೆ. ಕೈ ಮೊದಲು ಅಕ್ಷರ, ಆಮೇಲೆ ಮೇಲೆ ಈ ರೀತಿ ಎರಡು ಬರಿತೀವಿ. ಇದು ಕೈ. ಅದೇ ಕೋ ಬರಿಬೇಕಂದ್ರೆ ಮೊದಲು ಅಕ್ಷರ, ನಂತರ ಇಲ್ಲೊಂದು ಲೈನು, ಆಮೇಲೆ ಮೇಲೆ ಈ ರೀತಿ ಬರಿತೀವಿ. ಇದು ಕೋ. ಕೌ ಮೊದಲು ಅಕ್ಷರ, ಆಮೇಲೆ ಇಲ್ಲೊಂದು ಲೈನು, ಮತ್ತೆ ಮೇಲೆ ಈ ರೀತಿ ಎರಡು. ಕೌ. ಕಂ ಮೊದಲು ಅಕ್ಷರ, ಮೇಲೊಂದು ಡಾಟು. ಕಹ ಮೊದಲು ಅಕ್ಷರ, ಆಮೇಲೆ ಎರಡು ಡಾಟ್ ಇದೆ. ಸೊ ಇದು ಖ ಆಯ್ತು. ಅದೇ ಖ ಬರಿಬೇಕಂದ್ರೆ ಖ ಖ ಖಿ ಖಿ ಖು ಖು
ಕ್ರಿ, ಖೆ, ಖೈ, ಖೋ, ಖೌ, ಖಂ, ಕಹ. ಸೊ ಗ ಅಕ್ಷರದ್ದು ಗ, ಗ, ಘಿ, ಘೀ, ಘು, ಗು, ಗೃ, ಗೆ, ಗೈ, ಗೋ, ಗೌ, ಗಮ್, ಗಹ. ಸೊ ಘ, ಘ, ಘಿ, ಘೀ, ಘು, ಘೂ, ಗ್ರೀ, ಗೆ, ಗೈ, ಘೋ, ಘೌ, ಗಮ್, ಗಹ. ಸೊ ಇದೇ ರೀತಿ ನೀವು ಯಾವುದೇ ಅಕ್ಷರದನ್ನ ಕಾಗುಣಿತ ಅಂದ್ರೆ ಬಾರಕಡಿನ ಬರಿಬಹುದು. ಸೊ ಈಗ ಚ, ಛ, ಛಿ, ಛಿ, ಛು, ಛೂ, ಶ್ರೂ, ಛೇ, ಛೈ, ಛೋ, ಛೌ, ಛಂ, ಛಹ. ಛ ಬರಿಬೇಕಂದ್ರ ಛ, ಛ, ಛಿ, ಛಿ, ಛೂ, ಛೂ, ಛ್ರೂ, ಛೇ, ಛೈ, ಛೋ, ಛೌ, ಛಂ,
ಚಹ. तो ज ಅಕ್ಷರದ್ದು ಜಿ, ಝಿ, ಜು, ಜೂ, ಜ್ರು, ಜೆ, ಜೈ, ಜೋ, ಜೌ, ಜಂ, ಜಹ. ಝ ಅಕ್ಷರದ ಬರಬೇಕಾದ್ರೆ ಝ ಈ ರೀತಿ ಬರಿತೀವಿ. ಝ, ಜಿ, ಝಿ, ಝು, ಝೂ, ಜ್ರು, ಝೆ, ಜೈ, ಜೋ, ಜೌ, ಜಂ, ಜಹ. ಸೊ ಈಗ ಟ ಅಕ್ಷರದ ಬಗ್ಗೆ ತಿಳ್ಕೋಣ. ಟ, ಟ, ಟಿ, ಠಿ, ಟು, ಟೂ, ಟ್ರು, ಟೆ, ಟೈ, ಟೋ, ಟೌ, ಟಂ, ಟಹ. तो ठ अक्षर ठ, टी, ठी, टू, टू, ट्री, टे, टाई, टो, टाउ, टम, टह. ಡ, ಡ ಸ್ವಲ್ಪ ಬೇಗ ಬೇಗ ಬರೀತಿದ್ದೀನಿ. ಡಿ, ಡು, ಡು, ಡ್ರಿ, ಡೇ, ಡೈ, ಡೋ, ಡೌ, ಡಮ್, ಡಹ. ಸೊ ಇದೇ ರೀತಿ ನೀವು ಯಾವ ಅಕ್ಷರಕ್ಕೆ ಕಾಗುಂಟ ಬರಬೇಕು ಆ ಅಕ್ಷರದ್ದು ಬರಿಬಹುದು. ಸೊ ಡ, ನ, ತ, ಥ, ದ, ಧ, ನ. ಸೊ ಇದನ್ನೆಲ್ಲ ನೀವು ಸ್ಕ್ರೀನ್ ಶಾಟ್ ತಗೊಂಡು ಪ್ರಾಕ್ಟೀಸ್ ಮಾಡಬಹುದು. ಪ, ಫ, ಭ, ಭ, ಮ, ಯ, ರ, ಲ, ವ, ಶ, ಶ, ಸ, ಹ, ಳ. ಸೊ ಳ ಅಕ್ಷರ ಹಿಂದಿಲಿಲ್ಲ. ಸೊ ದೇವನಾಗರಿ ಲಿಪಿಲಿ ಲಾನ ಈ ರೀತಿ ಬರೀತಾರೆ. ಕ್ಷ, ತ್ರ, ನ. ಸೊ ಇದೇ ರೀತಿ ನೀವು ಯಾವುದೇ ಅಕ್ಷರದನ್ನ ಕಾಗುಂಟನ ಬರೀಬಹುದು. ಸೊ ಕಾಗುಂಟ ಇದನ್ನ ಹಿಂದಿಲಿ ಬಾರ ಕಡಿ ಅಂತೀವಿ. ಸೊ ಇದನ್ನ ನೀವು ಸ್ಕ್ರೀನ್ ಶಾಟ್ ತಗೊಂಡು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬಹುದು.
ಸೊ ಇಷ್ಟೆಲ್ಲ ಅರ್ಥ ಆಗಿದೆ ಅನ್ಕೊಂಡಿದೀನಿ ಫ್ರೆಂಡ್ಸ್. ನಿಮಗೇನಾದ್ರೂ ವಿಡಿಯೋ ಇಷ್ಟದಲ್ಲಿ ಲೈಕ್ ಬಟನ್ ಪ್ರೆಸ್ ಮಾಡಿ, ಮತ್ತೆ ಕಮೆಂಟ್ ಕೂಡ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.